ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಅಫಿಷಿಯಲಿ ಕೆಲಸ ಇದೆ. ಆನ್ಲೈನ್ ಸೆಂಟರ್ಗೆ ಹೋಗಬೇಕು, ಬ್ಯಾಂಕಿಗೆ ಹೋಗಬೇಕು. ಸೊ ಎಲ್ಲೆಲ್ಲೆಲ್ಲ ಸಾಧ್ಯವಾಗುತ್ತೋ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಮಾಡ್ಕೊಳ್ಳೋಕ್ಕೆ ಅಲ್ಲೆಲ್ಲ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡೆ ಹೊರಟಿದ್ದೀನಿ. ಈಗ ನಾನು ಈ ರೀತಿ ಡ್ರೆಸ್ಅಪ್ ಆಗಿದ್ದೀನಿ, ಜಸ್ಟ್ ಸಿಂಪಲ್ ಆಗಿ. ಇದೊಂದು ಗೌನ್, 3/4 ಸ್ಲೀವ್ಸ್. ಸೊ ಈ ರೀತಿ ನಾನು ರೆಡಿಯಾಗಿದ್ದೀನಿ. ಸೊ ಬನ್ನಿ ಹಾಗಾದರೆ ಹೋಗೋಣ ಯಾವ ರೀತಿ ಅಂತ. ಮಳೆ ಬರೋ ಹಾಗಿದೆ. ವೆಹಿಕಲ್ ಕೂಡ ಇಲ್ಲ ಸದ್ಯಕ್ಕೆ. ವೆಹಿಕಲಲ್ಲಿ ಹೋಗೋಣ ಅಂದರೆ ಬೈ ವಾಕ್ ಹೋಗಬೇಕು. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ, ಹೋಗಬೇಕು ಅಂತ ಇದ್ದೀನಿ. ಇದೊಂದು ಬ್ಯಾಗ್ ಇದೆ. ಈ ಬ್ಯಾಗ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗಿ ಶೇರ್ ಮಾಡ್ತೀನಿ. ನನ್ನ ಹತ್ರ ಎಷ್ಟೋ ಒಂದು ಬ್ಯಾಗ್ಸ್ ಕಲೆಕ್ಷನ್, ದಟ್ ಮೀನ್ಸ್ ಈ ರೀತಿ ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಖಂಡಿತವಾಗಿ ಮಾಡ್ಕೋತೀನಿ. ಸ್ಲಿಂಗ್ ಬ್ಯಾಗ್ಸ್ ಎಷ್ಟಿದೆ ಅಂತ. ಸೊ ಇದು ನನಗೆ ತುಂಬ ಕಂಫರ್ಟ್ ಆಗಿರುವಂಥ ಬ್ಯಾಗ್. ಸೊ ಇದನ್ನು ಮಾತು ಸಾಕು, ಬನ್ನಿ ಹಾಗಾದರೆ ಹೋಗೋಣ. ತುಂಬ ಟೈಮ್ ಆಗಿಬಿಡುತ್ತೆ, ಆಲ್ರೆಡಿ ಟೈಮ್ ಆಗಿದೆ. ಮತ್ತು ಬ್ಯಾಂಕ್ ಟೈಮಿಂಗ್ ಮುಗಿದೋದ್ರೆ ಕಷ್ಟ, ಮತ್ತು ಅಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ಲಂಚ್ಗೆ ಹೋಗ್ಬಿಡ್ತಾರೆ. ಬನ್ನಿ ಹಾಗಾದರೆ ಹೋಗೋಣ. ಸೊ ನಾನು ಹೋಗ್ತಾ ಇದ್ದೀನಿ. ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ನಲ್ಲ, ಸೇಫರ್ ಸೈಡ್ ನಾನು ಅಂಬ್ರೆಲಾ ಕೂಡ ಇಟ್ಕೊಂಡಿದ್ದೀನಿ. ತುಂಬ ಕ್ಲೌಡಿ ಇದೆ, ಅಟ್ ಎನಿ ಟೈಮ್ ಮಳೆ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಇಟ್ ಈಸ್ ಬೆಟರ್, ಪ್ರಿಕಾಷನ್ಸ್ ತಗೊಳ್ಳೋದು ತುಂಬ ಬೆಟರ್. ಆ ಕಾರ್ ಹೋಗ್ತಾ ಇದೆಯಲ್ಲ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಆ ಕಾರ್? ನಾನು ಸೈಡಿಗಿದ್ರೂ ನಾನು ಫಾಲೋ ಮಾಡಿಕೊಂಡೇ ಬಂದ. ನಾನು ಜಸ್ಟ್ ತುಂಬ ಸೈಡಿಗಿದ್ದೀನಿ, ಫುಟ್ಪಾತಲ್ಲಿದ್ದೀನಿ. ಆದರೂ ಕೂಡ ನನ್ನ ಫುಟ್ಪಾತಲ್ಲೇ ನನ್ನ ಹಿಂದಿಂದೆ ಬರ್ತಾ ಇದ್ದಾನೆ. ಆದರೂ ಕೂಡ ಮತ್ತೆ ಸೈಡ್ ಅದೇ, ಮತ್ತೆ ಹಿಂದಿಂದೆ ಬಂದ, ಮತ್ತೆ ಸೈಡಿಗೆ ಬಂದ. ಏನು ಮಾಡೋಕ್ಕಾಗಲ್ಲ. ಮತ್ತು ನಾನು ಸೈಡಿಗೆ ಬಂದು ನಾನು ಜಸ್ಟ್ ಈ ರೀತಿ ತುಂಬ ದುಡ್ಡು ಹುಡ್ಕೊಂಡು ನೋಡೋದು ಅಂತ ಅಂತಾರಲ್ಲ, ಆ ರೀತಿ ನೋಡಿದೆ, ಜಸ್ಟ್ ಪಾಸ್ ಆದ. ನಮ್ಮ ಏರಿಯಾ ಜನ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರಿಗೂ ನಾವು ಗೊತ್ತು. ಯಾರೋ ಬೇರೆ ಏರಿಯಾದವ್ರು ಆ ರೀತಿ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾನು ಯಾವಾಗ ಕೆಟ್ಟದಾಗಿ ಈ ರೀತಿ ನೋಡಿದ್ನೋ ಫಾಸ್ಟ್ ಹೋಗ್ಬಿಟ್ಟ. ನೋಡಿ ಎಷ್ಟೆಲ್ಲ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಕೆಲವು ಸರಿ ಅಂದರೆ. ಮತ್ತು ಇದು ನನ್ನ ರೆಗ್ಯುಲರ್ ನಾನು ಓಡಾಡೋ ರೋಡ್ ಇದು. ನೋಡಿ ಈ ಡಾಗಿ ಎಷ್ಟು ಚೆನ್ನಾಗಿ ತಾನೆ ಮರಿಗಳಿಗೆ ಅದು ಫೀಡ್ ಮಾಡ್ತಾ ಇದೆ ಅಲ್ವಾ. ನನಗಂತೂ ಒಳ್ಳೆಯ ಒಂದು ಸಿಚುವೇಷನಲ್ಲಿ ಕ್ಲಿಪ್ಪಿಂಗ್ ತೊಗೋಬೇಕು ಅಂತ ಅನಿಸ್ತು, ಅದಕ್ಕೆ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ಎದುರುಗಡೆನೇ ಮಂಕೀಸ್ ಇತ್ತು. ಯಾವುದೊಂದು ಆಫೀಸ್, ಜಸ್ಟ್ ಅವ್ರು ಲಂಚ್ಗೆ ಹೋಗಿದ್ರು ಅಂತ ಅನಿಸುತ್ತೆ, ಕ್ಲೋಸ್ ಆಗಿತ್ತು. ಅಲ್ಲಿ ಮಂಕಿಗಳು ತಮ್ಮ ಚೆಲ್ಲಾಟವನ್ನು ಆಡ್ತಾಯಿದ್ವು. ಫೈನಲಿ ನನ್ನ ಡೆಸ್ಟಿನೇಷನ್ ನಾನು ರೀಚ್ ಆದೆ. ದಿಸ್ ಇಸ್ ದ SBI ಬ್ರ್ಯಾಂಚ್. ನಮ್ಮ ಒಂದು ಏರಿಯಾ ಬ್ರ್ಯಾಂಚ್ ಇದು, SBI ಬ್ಯಾಂಕ್. ಇಲ್ಲಿ ನಾನು ಭೇಟಿ ಕೊಟ್ಟೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಡ್ಯಾಡಿದು ಯಾವುದೋ ಒಂದು ಡಾಕ್ಯುಮೆಂಟ್ಸ್, ಅಕೌಂಟ್ ಸ್ಟೇಟಸ್ ಎಲ್ಲ ಚೆಕ್ ಮಾಡಿಸೋದಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಬಂದೆ. ಡ್ಯಾಡಿದು ಅಕೌಂಟ್ ಬುಕ್, ದಟ್ ಮೀನ್ಸ್ ಪಾಸ್ಬುಕ್ ನಾನು ಓಪನ್ ಮಾಡ್ತಾಯಿದ್ದೀನಿ. ಅಲ್ಲಿ ಒಬ್ಬರು ಸರ್ ಇದ್ದರು, ಹಿ ವಾಸ್ ಸೋ ಫ್ರೆಂಡ್ಲಿ. ಅವರು ತುಂಬ ಪೇಷನ್ಸಿಂದ ನನಗೆಲ್ಲ ಡೈರೆಕ್ಷನ್ಸ್ ಕೊಟ್ಟರು. ಇವರೇ ಅವರು. ಅವ್ರ ಡ್ಯಾಡಿದು ಅಕೌಂಟೆಲ್ಲ ಚೆಕ್ ಮಾಡಿ, ಈ ರೀತಿ ಹೋಗಿ ನೀವು ಎಲ್ಲ ಚೆಕ್ ಮಾಡ್ಕೊಂಬನ್ನಿ, ಬ್ಯಾಂಕ್ ಪಾಸ್ಬುಕ್ನ ಎಂಟ್ರಿ ಆಗಿಲ್ಲ, ತುಂಬ ದಿವಸದಿಂದ ಹೋಗಿ ಎಂಟ್ರಿ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಆ್ಯಕ್ಚುಲಿ ಬ್ಯಾಂಕಿಗೆ ಬಂದಿರುವಂಥ ರೀಸನ್, ನಮ್ಮ ಡ್ಯಾಡಿದು ಪಾಸ್ಬುಕ್, ದಟ್ ಮೀನ್ಸ್ ಅಕೌಂಟ್ ಚೆಕ್ ಮಾಡಿಸ್ಬೇಕಾಗಿತ್ತು. ಆ್ಯಂಡ್ ದೆನ್ ಅವ್ರು ಏನಾದರೂ PM ಯೋಜನೆ ಇದೆಯಾ ಅಂತ ಕೇಳಬೇಕಾಗಿತ್ತು. ಬಟ್ ಅವ್ರೇನಂದರು, ಬ್ಯಾಂಕ್ ಮ್ಯಾನೇಜರ್, ಜಸ್ಟ್ ಈ ಒಂದು ಪಾಸ್ಬುಕ್ ಮೆಷಿನಲ್ಲಿ, ದಟ್ ಮೀನ್ಸ್ ಎಂಟ್ರಿ ಮಿಷಿನಲ್ಲಿ ಹೋಗಿ ಪಾಸ್ಬುಕ್ನ ಎಂಟ್ರಿ ಹಾಕ್ಸ್ಕೊಂಬನ್ನಿ, ಅವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಚೆಕ್ ಮಾಡ್ತಾಯಿದ್ದೀನಿ. ಲೆಟ್ ಅಸ್ ಸಿ.
ತುಂಬ ಪೆಂಡಿಂಗ್ ಇದೆ, ಡ್ಯಾಡಿ ಎಂಟ್ರಿ ಹಾಕ್ಸೇ ಇಲ್ಲ. ಸೊ ಎಲ್ಲ ಪೇಜಸ್ನ ನಾನೀಗ ಎಂಟ್ರಿ ಹಾಕಿಸ್ಬೇಕು. ಮೋಸ್ಟ್ಲಿ ಪಾಸ್ಬುಕ್ ಪೇಜಸ್ಸೇ ಖಾಲಿ ಆಗ್ಬೋದು, ನೋಡೋಣ ಏನಾಗುತ್ತೆ. ಕೀಪ್ ಆನ್ ವಾಚಿಂಗ್. ಸೊ ಫೈನಲಿ ಎಂಟ್ರಿ ಹಾಕಿಸ್ಕೊಂಡು ನಾನು ಮತ್ತೆ ಸರ್ ಹತ್ರ ಬಂದೆ. ಅವರು ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಮಾಡಿ ಅಂತಂದರು. ಡ್ಯಾಡಿ ಫೋಟೋ ನೋಡಿ, ಮಿಸ್ಸಿಂಗ್ ಹಿಮ್ ಬ್ಯಾಡ್ಲಿ ಫ್ರೆಂಡ್ಸ್. ಬ್ಯಾಂಕ್ ಮ್ಯಾನೇಜರ್ ಸ್ವಲ್ಪ ಬ್ಯುಸಿ ಇದ್ದರು. ಸೊ ಅವ್ರು ಯಾವುದೋ ಫೋನ್ ಕಾಲಲ್ಲಿ ಬ್ಯುಸಿ ಇದ್ದಿದ್ದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಮೇಡಮ್ ಅಂತಂದರು. ಸೊ ಅವ್ರ ಕಾನ್ವರ್ಸೇಷನ್ ಎಲ್ಲ ಮುಗೀಲಿ ಅಂತ ನಾನು ಕಾಯ್ತಾ ಇದ್ದೀನಿ. 11:70 ಸರ್. ಈ ರೀತಿ ಡ್ಯಾಡಿ ಪಾಸ್ಬುಕ್ ತಗೊಂಡು ಬ್ಯಾಂಕಿಗೆ ಬರಬೇಕಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಜುಲೈ 13ಗೆ ಅವರು ಎಕ್ಸ್ಪೈರ್ಡ್ ಆದರು. ಜಸ್ಟ್ ವಾಂಟ್ ಟು ಚೆಕ್ ದಟ್ ಅಕೌಂಟ್ ಸ್ಟೇಟಸ್ ಆ್ಯಂಡ್ ಸಮಥಿಂಗ್, ಏನಾದರೂ PM ಏನಾದರೂ ಯೋಜನೆ ಇದ್ದರೆ ಅದು ಲ್ಯಾಬ್ಸ್ ಆಗದೆ ಇದ್ದರೆ ಒಂದು ವೇಳೆ. ಎಷ್ಟಿದೆ? 71. ಯಾವುದು ಅಪ್ಲಿಕೇಬಲ್ ಆಗಲ್ಲ ನೋಡಿ ಒಂದು ಚೆಕ್ ಮಾಡಿ. ಏಜು 70ವರೆಗೂ ಆಕ್ಸಿಡೆಂಟಲ್ ಕವರೇಜ್ ಕಂಟಿನ್ಯೂ ಇರುತ್ತೆ ಅಷ್ಟೇ. 70 ಆದಮೇಲೆ ಮುಗೀತು, ಯಾವ ಕವರೇಜ್ ಉಳಿಯಲ್ಲ. ಯಾವುದಿಲ್ಲ ಸರ್, ಇರೋದು 70 ಆದಮೇಲೆ ಮುಗೀತಲ್ಲ, ಆಟೋಮೆಟಿಕಾಗಿ ಸ್ಟಾಪ್ ಆಗಿಬಿಡುತ್ತೆ. ಓಕೆ. ಆ್ಯಂಡ್ ದೆನ್ ಏನಾದರೂ ಬ್ಯಾಲೆನ್ಸ್ ಇದೆಯಾ ಸರ್? ಅದನ್ನ ನಾವು ಆನ್ಲೈನ್ ಮೂಲಕ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದಾ? ಏನಾದರೂ ಅಪೀಲ್ಸಾ? ದಟ್ ಮೀನ್ಸ್ ಅವ್ರ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಇದ್ದರೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದಾ ನಮ್ಮ ಅಕೌಂಟ್ಗೆ ಆನ್ಲೈನ್? ದಟ್ ಮೀನ್ಸ್ GP ಮೂಲಕ ಮಾಡಬೇಡಿ. ನೋ, ಡೆತ್ ಆದಮೇಲೆ ಟ್ರಾನ್ಸಾಕ್ಷನ್ ಮಾಡಬಾರ್ದು. ಮತ್ತು ಅಮೌಂಟ್ ಅಕಸ್ಮಾತ್ ಇದ್ದಲ್ಲಿ ಒಂದು ವೇಳೆ ಇದ್ದಲ್ಲಿ ಕ್ಲೋಸ್ ಮಾಡಬೇಕಷ್ಟೇ. ಅಕೌಂಟ್ ಕ್ಲೋಸರಿಗೆ ರಿಕ್ವೆಸ್ಟ್ ಕೊಡಬೇಕು. ನಾಮಿನಿ ಯಾರು ಇರ್ತಾರೋ ಅವ್ರು ರಿಕ್ವೆಸ್ಟ್ ಕೊಟ್ಟರೆ ಸೊ ನಾವು ಅದನ್ನು ಕ್ಲೋಸ್ ಮಾಡಿ ಯಾರು ನಾಮಿನಿ ಇರ್ತಾರೋ ಅವ್ರ ಅಕೌಂಟಿಗೆ ಜಮಾ ಮಾಡ್ತೀವಿ. ಸೊ ಅವ್ರ ಅಕೌಂಟಿಂದ ನಮಗೆ ಏನು ಬೆನಿಫಿಟ್ಸ್ ಇಲ್ಲ ಈಗ ಸದ್ಯಕ್ಕೆ? ನೋ ಬೆನಿಫಿಟ್ಸ್. ಓಕೆ ಸರ್, ನಾಮಿನಿ ಯಾರ್ದಿದೆ ಚೆಕ್ ಮಾಡ್ಬೋದಾ? ಹಲೋ. ಸೊ ಫ್ರೆಂಡ್ಸ್, ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ನಿಮಗೆ ಜೊತೆ ಮಾತಾಡಬೇಕು ಅಂತ ಮತ್ತೆ ATM ಇದರೊಳಗೆ ಬಂದೆ. ಆಫ್ಟರ್ 70 ಇಯರ್ಸ್ ಯಾವುದೇ ರೀತಿಯ ಪ್ರಧಾನ ಮಂತ್ರಿ ಯೋಜನೆ ಬರಲ್ಲ. ಬಟ್ ಮಂತ್ಲಿ ಡ್ಯಾಡಿ ಅಕೌಂಟಿಂದ ಅಮೌಂಟ್ ಅಂತೂ ಕಟ್ ಆಗ್ತಿತ್ತು. ಬಟ್ ಅವರು ಅಬೌವ್ 70 ಇರೋದಕ್ಕೆ 70 ಎಕ್ಸಾಕ್ಟ್ಲಿ 71 ಇಯರ್ಸ್ ಅವರಿಗೆ ಅವರು ಹೋದಾಗ ಸೊ ನಾನೆಲ್ಲ ಬಂದು ಚೆಕ್ ಮಾಡಿಸ್ದೆ, ಯಾವುದೇ ರೀತಿಯ ಬೆನಿಫಿಟ್ಸ್ ಆಗಲ್ಲ. ಸೊ ಅವರ ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಇತ್ತು, ಅದು ನಾಮಿನಿ ಹೆಸರಿಗೆ ಹೋಗುತ್ತೆ. ನೀವು ಬೇಸಿಕ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬರ್ಬೇಕು, ನಾಮಿನಿ ಅವ್ರದ್ದು ಆ್ಯಂಡ್ ದೆನ್ ನಿಮ್ಮ ತಂದೆಯವ್ರದ್ದು ವಿತ್ ಡೆತ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ಸೊ ಈ ರೀತಿ ಪ್ರಾಸೆಸ್ ಇದೆ. ಹೋಪ್ ನಿಮಗೆ ಇನ್ಫಾರ್ಮೇಷನ್ ಯಾರಿಗಾದರೂ ಬೇಕಾಗಿತ್ತು ಅಂತಂದರೆ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ಫುಲ್ ಆಗಿರಬೇಕು ಅಂತ ಭಾವಿಸ್ತೀನಿ. ಬಿಕಾಸ್ ಪ್ರಧಾನ ಮಂತ್ರಿ ಯೋಜನೆ ಏನಿತ್ತು ನಮಗೆ ಸ್ಟಾರ್ಟಿಂಗ್ ಮೋದಿ ಅವರು ನಮಗೆ ಅಕೌಂಟಿಂದ ನಾವು ದಟ್ ಮೀನ್ಸ್ ತುಂಬ ಕಡಿಮೆ ಅಮೌಂಟೇ ಆಗಿರ್ಬೋದು, ಆಟೋಮೆಟಿಕ್ಕಾಗಿ ಕಟ್ ಆಗ್ತಿತ್ತು ಅಲ್ವಾ. ಸೊ ಆ ಒಂದು ಬೆನಿಫಿಟ್ ವಿತಿನ್ 70 ಇಯರ್ಸ್ ಇದ್ದವರು ಆಕ್ಸಿಡೆಂಟ್ ಒಂದು ಇನ್ಶೂರೆನ್ಸ್ ಆ್ಯಂಡ್ ಡೆತ್ ಇನ್ಶೂರೆನ್ಸ್ ಇರೋದು ವಿತಿನ್ 70 ಇಯರ್ಸ್ ಮಾತ್ರ. ಅಬೌವ್ 70 ಇಯರ್ಸ್ ಯಾರಿಗೂ ಬರಲ್ಲ, ಆಟೋಮೆಟಿಕಲಿ ಅದು ಕ್ಲೋಸ್ ಆಗುತ್ತೆ. ಸೊ ಇದೊಂದು ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೊ ಮಚ್.